ಆಲೂರು ತಾಲೂಕು ಕಚೇರಿಗೆ ಲೋಕಾಯುಕ್ತ ಅಧಿಕಾರಿಗಳು ಸೂಚನೆಯ ಅನ್ವಯ ಬುಧವಾರ ದಿಢೀರ್ ಭೇಟಿ ನೀಡಿ ಸಾರ್ವಜನಿಕರ ಅರ್ಜಿಗಳನ್ನು ಪರಿಶೀಲನೆ ನಡೆಸಿ ಅಗತ್ಯ ಮಾಹಿತಿಗಳನ್ನು ಒದಗಿಸುವಂತೆ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಸಾರ್ವಜನಿಕರಿಂದ ಬಂದಂತಹ ಲಿಖಿತ ದೂರುಗಳನ್ನು ಲೋಕಾಯುಕ್ತ ಅಧಿಕಾರಿಗಳು ಸೂಕ್ಷ್ಮವಾಗಿ ತಹಶೀಲ್ದಾರ್ ಹಾಗೂ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚಿಸಿ ಕೆಲಸ ಮಾಡಿಕೊಡದೆ ಹಣದ ಆಸೆಗೆ ಬಡವರಿಗೆ ಹಾಗೂ ರೈತರಿಗೆ ಮೋಸ ಮಾಡದಂತೆ ಅಧಿಕಾರಿಗಳಿಗೆ ಎಚ್ಚರಿಸಿದರು. ಕಳೆದ 4-5 ವರ್ಷಗಳಿಂದ ಕೊಟ್ಟಿರುವ ಅರ್ಜಿಗಳ ಸಮಸ್ಯೆಗಳನ್ನು ಬಗೆಹರಿಸದೆ ಹಣ ಪಡೆದು ಜಾಮೀನು ಮಂಜೂರು ಮಾಡಿಕೊಟ್ಟಿರುವುದು ಬೆಳಕಿಗೆ ಬಂದಿದೆ. ಅಲ್ಲದೆ ಮೇಲಾಧಿಕಾರಿಗಳು ಎಲ್ಲ ಅರ್ಜಿಗಳನ್ನು ನೋಟಿಸ್ ನೀಡಿದರೂ ಹಣದ ಆಮಿಷಕ್ಕೆ ಒಳಗಾಗಿ ಹಣ ಪಡೆದು ತಮಗೆ ಇಷ್ಟ ಬಂದಂತೆ ಮಾಡಿಕೊಟ್ಟಿದ್ದಾರೆ. ಇದನ್ನು ಗಮನಿಸಿದ ಲೋಕಾಯುಕ್ತ ಅಧಿಕಾರಿಗಳು ಇಲಾಖೆ ಸಿಬ್ಬಂದಿಗಳನ್ನು ಕರೆಸಿ ಮಾಹಿತಿ ಕೊಡಿ ಎಂದು ಪಟ್ಟು ಹಿಡಿದು ಕುಳಿತು ತಹಶೀಲ್ದಾರ್ ನಂದಕುಮಾರ್ ಹಾಗೂ ಇಲಾಖೆ ಸಿಬ್ಬಂದಿಗಳಿಗೆ ಬೆವರಿಳಿಸಿದರು. ಲೋಕಾಯುಕ್ತ ಅಧಿಕಾರಿಗಳ ಮಾತಿಗೆ ಉತ್ತರ ನೀಡದೆ ತಬ್ಬಿಬ್ಬಾದ ತಹಶೀಲ್ದಾರ್ ಹಾಗೂ ಇಲಾಖೆಯ ಸಿಬ್ಬಂದಿಗಳು ಮೌನವಾಗಿದ್ದರು. ನಂತರ ಸಾರ್ವಜನಿಕರ ಮುಂದೆಯೇ ಅಧಿಕಾರಿಗಳಿಗೆ ಸಮಸ್ಯೆಯನ್ನು ಬಗೆಹರಿಸಿಕೊಡುವುದಾಗಿ ತಹಶೀಲ್ದಾರ್ ನಂದಕುಮಾರ್ ಕಾಲಾವಕಾಶವನ್ನು ಪಡೆದುಕೊಂಡರು. ಆಗಲೂ ಕೆಲಸ ಮಾಡಿಕೊಡದೇ ಇಲ್ಲವಾದಲ್ಲಿ ಲೋಕಾಯುಕ್ತ ಕಚೇರಿಗೆ ಬಂದು ಮತ್ತೆ ನಮಗೆ ಅರ್ಜಿ ಕೊಡಿ ಎಂದು ಸಾರ್ವಜನಿಕರಿಗೆ ಲೋಕಾಯುಕ್ತ ಅಧಿಕಾರಿಗಳು ಸಲಹೆ ನೀಡಿದರು. ಒಟ್ಟಾರೆ ತಾಲೂಕು ಕಚೇರಿಯಲ್ಲಿ ಸಮಸ್ಯೆಗಳ ಸುರಿಮಳೆಯೇ ಇದ್ದು ಇದನ್ನು ಕೂಡಲೇ ಸಮಸ್ಯೆ ಮುಕ್ತ ಮಾಡಬೇಕೆಂದು ಸಾರ್ವಜನಿಕರು ಲೋಕಾಯುಕ್ತ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡರು. ಹಾಗೂ ಎಲ್ಲ ಇಲಾಖೆಯವರಿಗೆ ಖಡಕ್ ಎಚ್ಚರಿಕೆ ನೀಡಿದ ಲೋಕಾಯುಕ್ತ ಅಧಿಕಾರಿಗಳು ರೈತರನ್ನ ವಿನಾಕಾರಣ ಅಲೆದಾಡುವಂತೆ ಮಾಡುತ್ತಿರುವ ಹಲವಾರು ಪ್ರಕರಣಗಳು ಪತ್ತೆಯಾದವು. ಈ ಬಗ್ಗೆ ಎಚ್ಚರಿಕೆ ನೀಡಿದ ಲೋಕಾಯುಕ್ತ ಅಧಿಕಾರಿಗಳು ಸಾರ್ವಜನಿಕರಿಗೆ ವಿನಾಕಾರಣ ತೊಂದರೆ ಕೊಡಬೇಡಿ, ಯಾವ ಅರ್ಜಿಗಳು ಬಾಕಿ ಉಳಿಯಬಾರದು, ಸಾರ್ವಜನಿಕರಿಗೆ ಸಕಾಲದಲ್ಲಿ ಕೆಲಸ ಮಾಡಿಕೊಡುವಂತೆ ಸೂಚನೆ ನೀಡಿದರು. ಪರಿಶೀಲನೆ ವೇಳೆ ತಪ್ಪಿತಸ್ಥರು ಕಂಡುಬಂದರೆ ಕ್ರಮಕ್ಕಾಗಿ ಲೋಕಾಯುಕ್ತ ಕಚೇರಿಗೆ ವರದಿ ಮಾಡಲಾಗುವುದು ಎಂದು ಎಚ್ಚರಿಸಿದರು. ಇದೀಗ ಖುದ್ದು ಲೋಕಾಯುಕ್ತರೇ ತಾಲೂಕು ಕಚೇರಿಗೆ ಆಗಮಿಸಿ ಸಾರ್ವಜನಿಕರು ದಾಖಲಿಸಿರುವ ದೂರುಗಳ ಸ್ಥಿತಿಗತಿ ಹಾಗೂ ಕಡತಗಳ ಪರಿಶೀಲನೆ ನಡೆಸುತ್ತಿರುವುದು ಅಧಿಕಾರಿಯ ವಲಯದಲ್ಲಿ ನಡುಕ ಮೂಡಿಸಿದ್ದರೆ, ದೂರುದಾರರಲ್ಲಿ ಲೋಕಾಯುಕ್ತರಿಂದಲಾದರೂ ತಮಗೆ ನ್ಯಾಯ ಸಿಗಬಹುದೇ ಎಂಬ ಆಶಾಭಾವನೆ ಮೂಡಿದೆ. ಒಟ್ಟಿನಲ್ಲಿ ಲೋಕಾಯುಕ್ತರ ಒಂದು ದಿನದ ಭೇಟಿ ಹಾಗೂ ಸಾರ್ವಜನಿಕರೊಂದಿಗಿನ ಮುಖಾಮುಖಿ ನೊಂದವರು, ಸೌಕರ್ಯದಿಂದ ವಂಚಿತರಾದವರು, ಲಂಚದ ಹಾವಳಿಗೆ ಸಿಲುಕಿದವರು ಮತ್ತು ಸರ್ಕಾರಿ ನೌಕರರಿಂದ ತೊಂದರೆಗೊಳಗಾದವರ ಪಾಲಿಗೆ ಹೊಸ ಭರವಸೆ ಮೂಡಿಸಿದೆ. ಈ ಸಂದರ್ಭದಲ್ಲಿ ಲೋಕಾಯುಕ್ತೆ ಎಸ್ಪಿ ನಂದಿನಿ, ಇನ್ಸ್ಪೆಕ್ಟರ್ ಬಾಲು, ಎಚ್ಎನ್ ಇನ್ಸ್ಪೆಕ್ಟರ್ ಶಿಲ್ಪಾ ಹಾಗೂ ತಹಶೀಲ್ದಾರ್ ನಂದಕುಮಾರ್ ಹಾಗೂ ಎಲ್ಲ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿದ್ದರು. ಮಾಡಿ